ಕಾಶ್ಮೀರದ ಕೇಸರಿ ಗಿಡ, ನೇಪಾಳದ ರುದ್ರಾಕ್ಷಿ ಮರ, ಥೈಲ್ಯಾಂಡ್ನ ಡ್ರ್ಯಾಗನ್ ಹಣ್ಣು, ಅಮೆರಿಕದ ಬಟರ್ ಫ್ರೂಟ್ ಹಣ್ಣು, ಇಟಲಿಯ ಒಲಿವ್ಸ್ ಹಾಗೂ ಮೆಕ್ಸಿಕೋದ ಖರ್ಜೂರ ಇವೆಲ್ಲವೂ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ದೊರೆಯುತ್ತೆ. ಅದು ಇಂದೋರ್ನ ಹಿಲ್ಲಾಕ್ ಬೆಟ್ಟದಲ್ಲಿ ಮಾತ್ರ. ಡಾಕ್ಟರ್ ಶಂಕರ್ ಲಾಲ್ ಜಾರ್ಜ್ ಅವರು 8 ವರ್ಷದಲ್ಲಿ ಬಂಜರು ಬೆಟ್ಟವನ್ನ ಕಾಡಾಗಿ ನಿರ್ಮಾಣ ಮಾಡಿದ್ದಾರೆ. ಡಾಕ್ಟರ್ ಶಂಕರ್ ಲಾಲ್ ಈ ರೀತಿಯ ಹಸಿರು ಕಾಡಿನ ಸೃಷ್ಟಿಕರ್ತ ಆಗಿದ್ದಾರೆ. ಕೇವಲ 8 ವರ್ಷಗಳಲ್ಲಿ ನಿತ್ಯ ಹರಿದ್ವರ್ಣದ ಕಾಡನ್ನ ನಿರ್ಮಾಣ ಮಾಡಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನ ಹಿಲ್ಲಾಕ್ ಬೆಟ್ಟ ಈಗ ಸಂಪೂರ್ಣ ಕಾಡಾಗಿದೆ. ಡಾಕ್ಟರ್ ಶಂಕರ್ ಲಾಲ್ ಜಾರ್ಜ್ರಿಂದ ಈ ರೀತಿಯಾಗಿ ಬೃಹತ್ ಕಾಡು ನಿರ್ಮಾಣ ಆಗಿರೋದು. ಬರೋಬ್ಬರಿ 40,000 ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ ಡಾಕ್ಟರ್ ಜಾರ್ಜ್. ಈ ಬಂಜರು ಬೆಟ್ಟವನ್ನ ಹಚ್ಚ ಹಸಿರನ್ನಾಗಿಸಿದ ಹೆಗ್ಗಳಿಕೆ ಅವರಿಗೆ ಸೇರಿದೆ. ವರ್ಲ್ಡ್ ರಿಸರ್ಚ್ ಅಸೋಸಿಯೇಷನ್ ನಿರ್ದೇಶಕ ಮತ್ತು ಸಂಸ್ಥಾಪಕ. 2015ರಲ್ಲಿ ಡಾಕ್ಟರ್ ಜಾರ್ಜ್ ತಮ್ಮ ಪ್ರಾಂಶುಪಾಲ ವೃತ್ತಿಯಿಂದ ನಿವೃತ್ತಿಗೊಂಡಿದ್ದರು. ಅದಾದ ಬಳಿಕ ಬಂಜರು ಬೆಟ್ಟ ಹಸಿರು ಕ್ಷೇತ್ರವನ್ನಾಗಿ ಪರಿವರ್ತಿಸೋದಕ್ಕೆ ಅಂಥೇಳಿ ಪಣ ತೊಟ್ಟಿದ್ರಂತೆ. ಇಂದೋರ್ನ ಮಹೋದಲ್ಲಿ ಶಾಲೆ ಕಾಲೇಜು ಶುರು ಮಾಡಿದ್ರು. ಅದು ಕೈ ಹಿಡಿಲಿಲ್ಲ. ಬಳಿಕ ಕಾಡು ಸೃಷ್ಟಿಸುವಂಥ ಕೆಲಸಕ್ಕೆ ಕೈ ಹಾಕಿರ್ತಾರೆ. 74 ವರ್ಷದ ಜಾರ್ಜ್ ಬೇವು, ನಿಂಬೆ, ಅಶ್ವತ್ಥ ಸಸಿಗಳನ್ನು ಇಲ್ಲಿ ನೆಟ್ಟಿದ್ರು. ದಿನ ಕಳೆದ ಹಾಗೆಲ್ಲ ಗಿಡಗಳನ್ನು ನೆಡುವಂಥ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಡಾಕ್ಟರ್ ಜಾರ್ಜ್ ಅವರು 2016ರಿಂದ 2024ರವರೆಗೆ 40,000 ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ. 40,000 ಗಿಡಗಳಲ್ಲಿ ಒಟ್ಟು 500 ವಿಶೇಷ ತಳಿಗಳ ಮರಗಳು ಇದೆ. ತೇಗದ ಮರ, ರೋಸ್ವುಡ್, ಗಂಧದ ಮರ, ಹಾಗೆ ಮಾಗೋಗಾನಿ, ಆಳದ ಮರ ಸೇರಿ ಹಲವು ರೀತಿಯಾದಂಥ ಬೃಹತ್ ಮರಗಳನ್ನು ಇಲ್ಲಿ ಬೆಳೆದಿದ್ದಾರೆ. ಅದರಲ್ಲಿ 15,000 ಮರಗಳು ಸುಮಾರು 12 ಅಡಿ ಎತ್ತರದಲ್ಲಿ ಬೆಳೆದಿದೆ. ರುದ್ರಾಕ್ಷಿ ಗಿಡ, ಸೇಬು, ಡ್ರ್ಯಾಗನ್, ಆಲಿವ್ಸ್, ಲಿಚಿ ಮತ್ತು ಆಫ್ರಿಕನ್ ಟುಲಿಪ್ಸ್, ವೈವಿಧ್ಯಮಯ ಹೂವಿನ ಸಸ್ಯಗಳು, ಏಲಕ್ಕಿಯನ್ನು ಇಲ್ಲಿ ಬೆಳೆದಿದ್ದಾರೆ. ಕಾಶ್ಮೀರವನ್ನು ಹೊರತುಪಡಿಸಿದ್ರೆ ಇಲ್ಲೇ ಕೇಸರಿಯ ಹೂಗಳು ಸಿಗುತ್ತೆ. 2021ರಲ್ಲಿ 25 ಕೇಸರಿ ಹೂವಿನ ಗಿಡಗಳನ್ನು ಬೆಳೆಸಿದ್ದು ಜಾರ್ಜ್ರ ದೊಡ್ಡ ಸಾಧನೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.